ಜಿಲ್ಲೆಯ ಸಂಡೂರು ತಾಲೂಕಿನ ಸೋವೇನಹಳ್ಳಿ ಗ್ರಾಮದಲ್ಲಿ ಹಸುವೊಂದು 2 ಕರುಗಳಿಗೆ ಜನ್ಮ ನೀಡಿದ್ದು ಅಪರೂಪ ಎನಿಸಿದೆ. ಹೌದು, ಸೋವೇನಹಳ್ಳಿ ಗ್ರಾಮದ ಸಿದ್ಲಿಂಗಪ್ಪ ಕಿಚಡಿ ಎಂಬುವರಿಗೆ ಸೇರಿದ ಹೈಬ್ರಿಡ್ ತಳಿಯ ಆಕಳು ಒಂದು ಹೆಣ್ಣು ಹಾಗೂ ಒಂದು ಗಂಡು 2 ಕರುಗಳನ್ನು ಹಾಕಿದೆ. ಈ ಹೈಬ್ರಿಡ್ ತಳಿಯ ಆಕಳಿಗೆ ಪಶು ವೈದ್ಯ ಡಾಕ್ಟರ್ ಉಮೇಶ್ ಇವರು ಹಳ್ಳಿಕಾರ್ ತಳಿಯ ಚುಚ್ಚುಮದ್ದನ್ನು ನೀಡಿದ್ದರು. ಇದರ ಫಲವೇ ಈಗ ಹಳ್ಳಿಕಾರ್ ತಳಿಯ 2 ಪುಟ್ಟ ಕರುಗಳು ಜನಿಸಿವೆ ಎಂದು ಹಸುವಿನ ಮಾಲೀಕ ಸಿದ್ಲಿಂಗಪ್ಪ ತಿಳಿಸಿದರು. ತಾಯಿ ಹಸು ಹಾಗೂ 2 ಕರುಗಳು ಈಗ ಆರೋಗ್ಯಯುತವಾಗಿವೆ. ಸಿದ್ಲಿಂಗಪ್ಪ ಇವರ ಕುಟುಂಬದ ಸದಸ್ಯರಲ್ಲಿ ಖುಷಿ ಇಮ್ಮಡಿಯಾಗಿದ್ದು, ಕರುಗಳನ್ನು ನೋಡಲು ಜನರು ಸಹ ಧಾವಿಸುತ್ತಿದ್ದಾರೆ ಎಂದು ಹಸುವಿನ ಮಾಲೀಕ ಸಿದ್ಲಿಂಗಪ್ಪ ಮಾಹಿತಿಯನ್ನ ನೀಡಿದರು. ವರದಿ ಚಂದ್ರಶೇಖರ್ ಸೋಮಣ್ಣವರ್. ಹೇಳಪ್ಪ ನಿಮ್ಮದು ಆಕಳ ಹೇಳ್ರಿ. ಸೊಂಡೂರು ತಾಲೂಕು ಸೋವೇನಹಳ್ಳಿ ಗ್ರಾಮವಾಸಿ. ಇದು ಸಿದ್ಲಿಂಗಪ್ಪ ಅಂತೇಳಿ ನಾವು ಹಳ್ಳಿಕಾರ್ ತಳಿಯನ್ನು ಹಾಕಿದ್ದೀವಿ. ಅದು ನಾರ್ಮಲ್ ಡೆಲಿವರಿ ಆಗಲಿಲ್ಲ. ನಾವೇ ಕಷ್ಟಪಟ್ಟು, ನಾನು ಮತ್ತು ಬಸವರಾಜು ಇಬ್ಬರು ಕಷ್ಟಪಟ್ಟು ಅದನ್ನು ಡೆಲಿವರಿ ಮಾಡಿಸ್ಕೊಂಡಿದ್ವಿ. 2 ಕರ ಭಾಳ ಚೆನ್ನಾಗಿದ್ದಾವೆ. ಹಳ್ಳಿಕಾರ್ ತಳಿ ಎಲ್ಲರೂ ಇದೇ ಥರ ಹಳ್ಳಿಕಾರ್ ತಳಿ ಚೆನ್ನಾಗಿ ಮಾಡಿಸ್ರಿ, ಇದು ಆಗುತ್ತೆ, ಚೆನ್ನಾಗಾಗುತ್ತೆ. ಈಗ ಹಳ್ಳಿಕಾರ ತಳಿ ಚೆನ್ನಾಗದ ಸೂಪರ್. ಅಂದ್ರೆ ಅದಕ್ಕೆಲ್ಲ ಭುಜ ಗಿಜ ಎಲ್ಲ ಬರುತ್ತದ, ಭುಜ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಈಗ ನಿನಗೆ ಕರ 2 ಹಾಕೈತಲ್ಲಪ್ಪ, ಅದಕ್ಕೆ ಹಾಲು ಸಫಿಷಿಯೆಂಟ್ ಆಗುತ್ತಾ? ಸ್ವಲ್ಪ ಹಿಂಡಿ ನುಚ್ಚು ಏನಾನ ತೌಡು ಅದೆಲ್ಲ ತಗೊಂಬಂದು ಇಡಬೇಕು. ಸ್ವಲ್ಪ ಇಟ್ಟರೆ ಚೆನ್ನಾಗಿ ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ಯಾಕಂದ್ರೆ ಡೆವಲಪ್ಮೆಂಟ್ ಆಗ್ತವೆ. ಇವಾಗ ಮತ್ತು ಅದಕ್ಕೆ ಹಾಲು ಕಡಿಮೆ ಆಗುತ್ತಲ್ಲ, ಹೆಂಗೆ ಇವಾಗ? ಅದಕ್ಕೆ ಸ್ವಲ್ಪ ಏನಾದ್ರು ಹಿಂಡಿ ನುಚ್ಚು ತಂದು ಸ್ವಲ್ಪ ಕ್ಯಾಲ್ಸಿಯಂ ಏನಾರು ಹಾಕ್ಬೇಕು. ಹಾಕ್ಸಿದ್ರೆ ಮತ್ತು ಅದಕ್ಕೆ ಹಾಲು ಇಂಪ್ರೂವ್ ಆಗುತ್ತೆ, ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಅದನ್ನು ಎಷ್ಟು ದಿವಸ ಕೊಡ್ಬೇಕು ಅದನ್ನ? ಯಾವುದು ನೀವು ಹಿಂಡಿಯೋ ಮತ್ತು ಇನ್ನೂ ಅದೇನು ಅದನ್ನು ಒಂದು ಪ್ಯಾಕೆಟ್ ತರಿಸ್ಬೇಕು. ಡೈಲಿ ನುಚ್ಚಿನಾಗ ಕಲಸಿ ಅದನ್ನು ಇಡಬೇಕು. ಬೆಂಕಿ ಪಟ್ಟದ ಮುಚ್ಚಳೋದು. ಇದು ಆಕಳ ಯಾರ್ದಿದೆ? ಇದು ಸಿದ್ಲಿಂಗಪ್ಪ, ಸೊಂಡೂರು ತಾಲೂಕು. ಸಿದ್ಲಿಂಗಪ್ಪ. ಸರಿ. ಸರಿ.